ಹಲೋ, ಹಾಯ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಭಾಗ್ಯ ಅಂತ. ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿದೆಯಲ್ಲ, ಹಂಗಾಗಿ ತುಂಬಾ ಬಿಸಿಲಿದೆ. ಮಕ್ಕಳಿಗೆ ಮನೆಯಲ್ಲೇ ಜ್ಯೂಸ್ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಹೊರಗಡೆ ಜ್ಯೂಸ್ ಕೊಡೋದಕ್ಕಿಂತ ಏನೇನೋ ನೀರುಗಳು ವ್ಯತ್ಯಾಸ ಆಗಿ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹಂಗಾಗಿ ಮನೆಯಲ್ಲೇ ಒಳ್ಳೆ ನೀರು ಹಾಕಿ, ಹಾಲು, ನೀರು ಆ ಥರ ಒಳ್ಳೆ ಐಟಮ್ ಹಾಕಿ ಫ್ರೆಶ್ ಆಗಿ ಮಕ್ಕಳಿಗೆ ಹೋಮ್ ಮೇಡ್ ಜ್ಯೂಸ್ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಈ ಟೈಮಲ್ಲಿ ಹೆವಿ ಬಿಸಿಲಿದೆ, ಹಂಗಾಗಿ ನಾನು ಕರ್ಬೂಜದ ಹಣ್ಣಲ್ಲಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಹಾಕಿ ಕರ್ಬೂಜದ ಹಣ್ಣು ಹಾಕಿ ಜ್ಯೂಸ್ ಮಾಡಿ ಮಕ್ಕಳಿಗೆ ಕೊಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಮನೇಲಿ ಅಂತ ಇವಾಗ ನಾನು ತೋರಿಸ್ಕೊಡ್ತಾಯಿದ್ದೀನಿ. ಜ್ಯೂಸು ಮಾಡಬೇಕಾದ್ರೆ ಕರ್ಬೂಜದ ಹಣ್ಣು ಮೇಲ್ಗಡೆ ತೊಟ್ಟನ್ನೆಲ್ಲ ತೆಗೆದುಬಿಟ್ಟು ಸಣ್ಣ ಸಣ್ಣ ಹೋಳುಗಳ ಮಾಡಿಕೊಂಡು ಅದನ್ನು ಮಿಕ್ಸಿಲಿ ರುಬ್ಕೋಬೇಕು. ಅಲ್ಲಿಗೆ ನಾವು ಸಕ್ಕರೆ ಆ್ಯಡ್ ಮಾಡಬಾರ್ದು. ಬೆಲ್ಲನ ಆರ್ಗಾನಿಕ್ ಬೆಲ್ಲಗಳನ್ನ ಯೂಸ್ ಮಾಡೋದು ಒಳ್ಳೆಯದು ಅನಿಸುತ್ತೆ. ಎಲ್ಲ ಕಡೆನೂ ಸಿಗಲ್ಲ ಆರ್ಗಾನಿಕ ಬೆಲ್ಲಗಳು, ಹಂಗಾಗಿ ನಾವು ಒಳ್ಳೆ ಬೆಲ್ಲನ ನೋಡಿ ಅದನ್ನು ನಾವು ತಗೋಬೇಕು. ಅದಕ್ಕೆ ಒಂದು ದೊಡ್ಡ ಲೋಟದಲ್ಲಿ ಹಾಲು ಹಾಕ್ತಾಯಿದ್ದೀನಿ. ನಾಟಿ ಹಸು ಹಾಲು ನಾವು ತಗೋತಿರೋದು. ಯಾವುದಾದ್ರೂ ಪರವಾಗಿಲ್ಲ, ಪ್ಯಾಕೆಟ್ ಹಾಲು ಸಿಕ್ಕಿದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಹಾಲು ಹಾಕಿ 2 ಏಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ನಾಲ್ಕು ಲೋಟ ಜ್ಯೂಸ್ಗೆ ಎಷ್ಟು ಬೆಲ್ಲ ಬೇಕು ಅಷ್ಟನ್ನು ನಾವು ಆ್ಯಡ್ ಮಾಡ್ಕೋಬೇಕು. ಅದನ್ನು ರುಬ್ಕೊಬಂದ್ಬಿಟ್ಟು ಅದು ಸೋಸ್ಕೋಬೇಕು. ಅದು ಗಷ್ಟ ಇರಬಾರ್ದು, ಮಕ್ಕಳಿಗೆ ಚೆನ್ನಾಗಿ ಮಾಡಿ ಕೊಡಬೇಕು. ಹೊರಗಡೆಯಿಂದ ಬಂದ್ರಂತೂ ತುಂಬಾ ಸೆಕೆ, ತುಂಬಾ ಬೆವ್ತ್ಕೊಬಿಟ್ಟಿರ್ತವೆ ಮಕ್ಕಳು. ಹಂಗಾಗಿ ಮನೇಲಿ ಈ ಥರ ಒಳ್ಳೆ ಜ್ಯೂಸ್ ಮಾಡಿಕೊಟ್ಬಿಟ್ರಂತೂ ಬಾಡಿಗೆ ತುಂಬ ಹಿತಕರವಾಗಿರುತ್ತೆ. ಅದಕ್ಕೆ ನಾನು ಕಪ್ಪು ದ್ರಾಕ್ಷಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ಕಾಮಕಸ್ತೂರಿ ಬೀಜನ ಸ್ವಲ್ಪ ಅಂಗಡಿಲೇ ತಂದಿಟ್ಕೊಬಿಟ್ರೆ ಅದೊಂದು 10 ಗ್ರಾಮ್ ಹಾಕಿದ್ರೆ ಸಾಕು. ಅದು ದೇಹಕ್ಕೆ ಒಳ್ಳೆಯದು. ಮತ್ತು ವೆಯ್ಟ್ ಲಾಸ್ ಮಾಡೋರ್ಗಂತೂ ಈ ಕಾಮಕಸ್ತೂರಿ ಬೀಜ, ಡ್ರೈ ಫ್ರೂಟ್ಸ್ಗಳು ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಆರೋಗ್ಯವಾಗಿ ನಮ್ಮ ಬಾಡಿ ಸ್ಲಿಮ್ ಆಗಿ ಇಟ್ಕೊಳ್ಳೋಕೆ ಒಳ್ಳೊಳ್ಳೆ ಐಟಮ್ಗಳನ್ನ ನಾವು ಈ ಥರ ಆ್ಯಡ್ ಮಾಡ್ಕೊಂಡ್ರೆ ಒಳ್ಳೆಯದು. ಮತ್ತು ದ್ರಾಕ್ಷಿಲಿ 2 ಥರ ಇರುತ್ತೆ, ಕೆಂಪುದು ಮತ್ತು ಕಪ್ಪುದು. ಹಾಗಾಗಿ ಇದೊಂದು ಖರ್ಜೂರ ಹಾಕ್ತಾಯಿದ್ದೀನಿ. ಖರ್ಜೂರ ತುಂಬಾ ಹೆಲ್ಪು, ಸ್ಮೂತಾಗಿರುತ್ತೆ. ಅದನ್ನು ಸಣ್ಣ ಸಣ್ಣದಾಗಿ ಕೈಯಲ್ಲೇ ಬಿಡಿಸಾಕ್ತಾಯಿದ್ದೀನಿ ನಾನು. ಆವಾಗೆ ಅದು ಡೇಟ್ಸನ್ನು ಸಣ್ಣ ಸಣ್ಣದಾಗಿ ಬಿಡಿಸಿ ಹಾಕಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬಾಯಿಗೆ ಮಧ್ಯೆ ಸಿಪ್ ಬೈ ಸಿಪ್ಪು ಈ ಡ್ರೈ ಫ್ರೂಟ್ಸ್ಗಳು ಸಿಕ್ಕಿದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಲೋಟದಲ್ಲಿ ನೀರು ಹಾಕಿ ಚೀಯಾ ಬೀಜನ ನೆನೆಸಿಟ್ಟಿದ್ದೀನಿ. ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಇದು ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಕಾಮಕಸ್ತೂರಿ ಬೀಜ ಮತ್ತು ಚೀಯಾ ಬೀಜ ದೇಹಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮೆಡಿಷನ್ ಹೇಳುವಂತಾರೆ ಈ ಚೀಯಾ ಬೀಜನ. ಮೆಡಿಸನ್ ಥರನೇ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ 4 ಜನ ಇರೋದು, ಹಂಗಾಗಿ 4 ಲೋಟ ಸಾಕು ಅಂದ್ಬಿಟ್ಟು 4 ಗ್ಲಾಸ್ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಕೆಲವರು ಡ್ರೈ ಫ್ರೂಟ್ಸ್ಗಳನ್ನ ರುಬ್ಬಿಟ್ಟು ಹಾಕ್ತಾರೆ, ನಾನು ಹಾಗೆ ಡೈರೆಕ್ಟ್ ಹಾಕಿದ್ದೀನಿ. ಡೈರೆಕ್ಟು ತಿಂದರೆ ಹಲ್ಲಲ್ಲಿ ಜಿಗಿದು ತಿಂದರೆ ಹಲ್ಲಿಗೆ ತುಂಬ ಆರೋಗ್ಯವಾಗಿರ್ತದೆ. ಹಾಗಾಗಿ ನನ್ನ ಮಗಳಿಗೆ ತುಂಬಾ ಇಷ್ಟ. ನಮ್ಮ ಸಂಗೀತನಿಗೆ, ಚಿಕ್ಕ ಮಗಳು, ಅವಳಿಗೆ ಫಸ್ಟ್ ಕೊಡ್ತಾ ಇರೋದು ಇವಾಗ.
ಅವಳು ತುಂಬ ಖುಷಿಪಟ್ಲು, ಚೆನ್ನಾಗಿದೆ ಅಂದ್ಕೊಂಡು. ಅವಳಿಗೆ ಈ ಥರ ಜ್ಯೂಸ್ಗಳು, ಬೇರೆ ಬೇರೆ ವೆರೈಟಿ ಜ್ಯೂಸ್ಗಳು ಕೊಟ್ಟರೆ ತುಂಬಾ ಇಷ್ಟಪಡ್ತಾಳೆ. ನಾನು ದಿನ ಒಂದೊಂದು ಬೇರೆ ಬೇರೆ ಥರದ ಜ್ಯೂಸ್ ಮಾಡಿಕೊಡ್ತೀನಿ. ಸೂಪರ್ ಯಾರ್. ಹಾಗೆ ನಮ್ಮ ಸ್ಕಿನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಏರ್ ಲಾಸ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಒಳ್ಳೆ ಕೂದಲು ಬೆಳೆಯುತ್ತೆ. ಏರ್ ಲಾಸ್ ಆಗ್ತಾ ಇದ್ದರೆ ನಮಗೆ ಕೂದಲು ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ. ಈ ಥರದ್ದು ಐಟಮ್ಗಳನ್ನ ನಾವು ಮಕ್ಕಳಿಗೆ ಕೊಟ್ಟರೆ, ಜ್ಯೂಸು, ಒಳ್ಳೊಳ್ಳೆ ತರಕಾರಿಗಳು, ಒಳ್ಳೊಳ್ಳೆ ಸೊಪ್ಪು, ತರಕಾರಿ, ಫ್ರೂಟ್ಸ್